heat, forever on fire. ಬಿಹಾರದಲ್ಲಿ ಇದೇ ಥರ ಸೇತುವೆ ಮುಂದುವರಿಯೋದು ಅಥವಾ ಸೇತುವೆ ಬಿದ್ದು ಹೋಗೋದು ಮುಂದುವರೆದರೆ ಯಾವುದೂ ಸೇತುವೆ ಇರಲ್ವೇನೋ ಬಿಹಾರದ ಮಟ್ಟಿಗೆ. ದಿನಾ ಒಂದೊಂದು ಸೇತುವೆ ಕೇಳ್ತಾ ಇದ್ದೀವಿ, ಹೆಚ್ಚು ಕಡಿಮೆ 2 ದಿನ 3 ದಿನ ಗ್ಯಾಪ್ ಅಂತ ಅಂದ್ಕೊಳ್ಳೋಣ. ಕೆಲವು ಕಡೆ ಅಂತೂ 8 ಸೇತುವೆ ಬಿದ್ದು ಹೋಯಿತು, 7 ಸೇತುವೆ ಬಿತ್ತು ಅಂತ ಕೇಳಿದ್ದೀವಿ. ಇವತ್ತು ಒಂದು ಸೇತುವೆ ಬಿದ್ದಿದೆ. 3 ವಾರಗಳಲ್ಲಿ ಟೋಟಲ್ ಆಗಿ 13ನೇ ಸೇತುವೆ ಕುಸಿತ ಪ್ರಕರಣ ಇದು. ಸಹಸ್ರಾ ಜಿಲ್ಲೆಯಲ್ಲಿ ಮತ್ತೊಂದು ಸೇತುವೆ ಕುಸಿತ ಆಗಿರೋದು. ಬಿಹಾರದಲ್ಲಿರೋದು BJP ಮತ್ತು ನಿತೀಶ್ ಅವರ ಒಂದು ಮೈತ್ರಿ ಸರ್ಕಾರ. ಇವರು ಕಟ್ಟಿದ್ದಂಥ ಕಟ್ಟಡಗಳು ಹಿಂದೆ ಇದ್ದಂಥವು, 10 ವರ್ಷಗಳು ಕಟ್ಟಿರೋವು, ಇತ್ತೀಚೆಗೆ ಕಟ್ಟಿರೋವು ಎಲ್ಲವೂ ಕೂಡ ಹೋಲ್ಸೇಲಾಗಿ ಬಿದ್ದು ಹೋಗ್ತಾ ಇದೆ. 9 ಜಿಲ್ಲೆಗಳಲ್ಲಿ ಇದುವರೆಗೂ 13 ಸೇತುವೆಗಳು ಧರಾಶಾಹಿಯಾಗಿವೆ, ಬಿದ್ದು ಹೋಗಿವೆ ಅವೆಲ್ಲವೂ ಅಂತ. ಸೇತುವೆ ಕುಸಿತ ಪ್ರಕರಣಕ್ಕೆ 15 ಇಂಜಿನಿಯರ್ಗಳನ್ನು ಅಮಾನತು ಮಾಡ್ತಾರೆ. ಮಾಡ್ಕೊಳ್ಳಿ ಅಮಾನತು, ಏನದರಿಂದ ಅಮಾನತು ಮಾಡ್ಕೊಳ್ರಿ. ದುಡ್ಡು ಕೆಟ್ಟರೋರಿಂದ ವಸೂಲಿ ಮಾಡಿದ್ರಾ? ಸಾರ್ವಜನಿಕರ ಹಣ ಅಲ್ವಾ, ವಸೂಲಿ ಮಾಡ್ಕೊಂಡ್ರ ಅದನ್ನು? ಎಷ್ಟು ಕೋಟಿ ಖರ್ಚಾಗಿತ್ತು ಅಂಥೇಳಿ ಕಾಂಟ್ರಾಕ್ಟರ್ನ ಕೇಳಿದ್ರಾ? ಲಂಚ ನಡೆದಿತ್ತಾ ಅಲ್ಲಿ? ವಾಪಸ್ ತೊಗೊಂಡ್ರ ಅದನ್ನು? ವಾಪಸ್ ತೊಗೊಂಡು ಅವರಿಂದನೇ ಕಟ್ಸಿ ನೋಡೋಣ. ಏನು ಅಮಾನತು ಅಂದ ತಕ್ಷಣ ಜನಗಳಿಗೇನು ಅಂದರೆ ಫೀಲು, ಅಮಾನತು ಆಗ್ಬಿಟ್ಟಿದ್ದಾರೆ, ಕ್ರಮ ತೊಗೊಂಡ್ಬಿಟ್ಟಿದ್ದಾರೆ, ತೀಕ್ಷ್ಣ ಕ್ರಮ, ಶೀಘ್ರ ಕ್ರಮ, ಕಠಿಣ ಕ್ರಮ ಅಂತನೋ. ಮತ್ತೆ ಅವರಿಂದನೇ ಹಣ ವಸೂಲಿ ಮಾಡಿ ಗಟ್ಟಿಮುಟ್ಟಾದ ಬ್ರಿಡ್ಜ್ ಕಟ್ಟಿ ನೋಡಿ, ಬ್ರಿಡ್ಜ್ ಬೀಳ್ತಾ ಇದೆ ನೋಡಿ. ಬಿಹಾರದಲ್ಲಿ ಜನಗಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಯಾವ ಸೇತುವೆ ನಂಬಿ ನಾವು ದಾಟೋದು ಅಂತ ಪರಿಸ್ಥಿತಿಯಲ್ಲಿ. ಕಾರಲ್ಲೂ ದಾಟೋಕ್ಕೂ ಭಯ, ಕಾಲಲ್ಲಿ ದಾಟೋಕ್ಕೂ ಭಯ, 2 ವೀಲರಲ್ಲಿ ದಾಟೋಕ್ಕೂ ಭಯ, 4 ವೀಲರಲ್ಲಿ ದಾಟೋಕ್ಕೂ ಭಯ. ಆ ಸ್ಥಿತಿಯಲ್ಲಿ ಬಿಹಾರದ ಸೇತುವೆಗಳಿದೆ. ಎಲ್ಲ ಇವರೊಂದು ಕಳಪೆ ಕಾಮಗಾರಿಗೆ ಬಾಯಿ ಬಿಟ್ಟರೆ, ನಾನು ರೋಡ್ ಮಾಡಿದೆ, ನಾನು ಬ್ರಿಡ್ಜ್ ಮಾಡಿದೆ, ನಾನು ಏರ್ಪ್ಲೇನ್ ಮಾಡಿದೆ, ಏರ್ಪೋರ್ಟ್ ಮಾಡಿದೆ, ಇದೇ ಮಾತಾಡ್ತಾ ಇದ್ದಾರಲ್ಲ. ಏನು ಬಿಹಾರದ ಹಣೆ ಬರಹ ನೋಡಿ. 1, 2, 3 13 ಸೇತುವೆಗಳು. ಸೇತುವೆ ಕುಸಿತ ಪ್ರಕರಣಕ್ಕೆ 15 ಇಂಜಿನಿಯರ್ಗಳ ಅಮಾನತಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ BJP JDU ಮೈತ್ರಿ ಸರ್ಕಾರಕ್ಕೆ ಜನ ಕಿಡಿಕಾರ್ತಾ ಇದ್ದಾರೆ. ರಸ್ತೆ ಕಾಮಗಾರಿ ಕೈಗೊಂಡಿರತಕ್ಕಂಥ ಕಂಪನಿಗಳ ಬಳಿಯಲ್ಲಿ ನಿತೀಶ್ ಮನವಿ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಕೆಲಸ ಮುಗಿಸ್ಬಿಡ್ರಪ್ಪ ಅಂಥೇಳಿ. ಕಾಲಿಗೆ ಬೀಳಕ್ಕೆ ಕೂಡ ಹೋಗಿದ್ರಂತೆ ನಿತೀಶ್ ಕುಮಾರ್ ಅವರು. ಬೇಕಾ ಒಂದು ರಾಜ್ಯದ CMಗೆ ಈ ಪರಿಸ್ಥಿತಿ ಬೇಕೇನ್ರಿ? ಇಂಜಿನಿಯರ್ ಕಾಲಿಗೆ ಬೀಳೋದಂತೆ, ಮುಗಿಸ್ಕೊಟ್ಬಿಡಿ ಬೇಗ ಅಂಥೇಳಿ. ಅಂದರೆ ಆ ಮಟ್ಟದಲ್ಲಿ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಅರ್ಥ.